ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಬೇಸಲ್ ಡೋಸ್ ತುಂಬಾ ಇಂಪಾರ್ಟೆಂಟು. ಕ್ಯಾಪ್ಸಿಕಮ್ ಕೃಷಿಗೆ ಬೇಕಾಗುವ ಎಲ್ಲ ತರಹದ ನ್ಯೂಟ್ರಿಯೆಂಟ್ಸ್ಗಳನ್ನು ನಾವು ಬೇಸಲ್ ಡೋಸ್ದಲ್ಲಿ ಕೊಡುವುದು ತುಂಬಾ ಮಹತ್ವದಾಗಿದೆ. ಕ್ಯಾಪ್ಸಿಕಮ್ಗೆ ಬೇಕಾಗುವ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ಗಳಾದ ಜಿಂಕ್, ಫೆರಸ್, ಮ್ಯಾಂಗನೀಸ್, ಬೋರಾನ್ ಈ ತರಹ ಎಲ್ಲ ನ್ಯೂಟ್ರಿಯೆಂಟ್ಗಳ ಅವಶ್ಯಕತೆ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಇರುತ್ತೆ. ಬೇಸಲ್ ಡೋಸ್ದಿಂದ ನಾವು ತುಂಬಾ ಚೆನ್ನಾಗಿ ಇಳುವರಿಯನ್ನು ಪಡೆಯಬಹುದು. ಅದರ ಸಲುವಾಗಿ ತಾವು ಬೇಸಲ್ ಡೋಸನ್ನು ಬಳಸುವುದು ತುಂಬಾ ಮಹತ್ವದಾಗಿದೆ. ಬೇಸಲ್ ಡೋಸ್ದಲ್ಲಿ ತಾವು 10, 26, 26 ಒಂದು ಬ್ಯಾಗ್, ಸಿಂಗಲ್ ಸೂಪರ್ ಫಾಸ್ಫೇಟ್ ಒಂದು ಬ್ಯಾಗ್, ಮ್ಯಾಗ್ನೀಷಿಯಂ ಸಲ್ಫೇಟ್ ಒಂದು ಬ್ಯಾಗ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ 50 kg ಒಂದು ಬ್ಯಾಗನ್ನು ಬಳಸಿ, ಸಿಲಿಕಾನ್ ಒಂದು ಬ್ಯಾಗನ್ನು ಬಳಸಿ, ಹ್ಯೂಮಿಕ್ ಆಸಿಡ್ 10 kgಯನ್ನು ಬಳಸಬೇಕು. ಸಿ ವೀಡ್ ಎಕ್ಸ್ಟ್ರಾಕ್ಟ್ ಈ ಟಾನಿಕ್ ಅನ್ನು ತಾವು 10 kgಯನ್ನು ಬಳಸಬೇಕು. ನೀಮ್ ಕೇಕ್ ಇದನ್ನು ತಾವು ಒಂದು ಬ್ಯಾಗನ್ನು ಬಳಸಬೇಕು. ವರ್ಮಿ ಕಾಂಪೋಸ್ಟ್ 2 ಬ್ಯಾಗ್ ಜೊತೆ ವ್ಯವಸ್ಥಿತವಾಗಿ ಮಿಕ್ಸ್ ಮಾಡಬೇಕು. ಈ ತರಹ ತಾವು ಕ್ಯಾಪ್ಸಿಕಮ್ದಲ್ಲಿ ಬೇಸಲ್ ಡೋಸನ್ನು ಬಳಸಬೇಕು. ಬೇಸಲ್ ಡೋಸ್ದಿಂದ ಕ್ಯಾಪ್ಸಿಕಮ್ದಲ್ಲಿ ಪ್ರಾರಂಭದಿಂದಲೇ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗೂ ನಮಗೆ ತುಂಬಾ ಚೆನ್ನಾಗಿ ಇಳುವರಿಯೂ ಸಿಗತ್ತೆ. 1 ಎಕರೆಗೆ ಈ ಬೇಸಲ್ ಡೋಸನ್ನು ಬಳಸಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.